ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮೇಲಿನ ಆಪಾದನೆ 100ಕ್ಕೆ 100ರಷ್ಟು ಸಂಚಿನ ಪಿತೂರಿಯಾಗಿದೆ. ಅವರ ಶಕ್ತಿಯನ್ನು ಕುಂದಿಸುವ ನಿಟ್ಟಿನಲ್ಲಿ ವ್ಯವಸ್ಥಿತ ರಾಜಕೀಯ ಷಡ್ಯಂತ್ರ ಅಡಗಿದೆ ಎಂದು ಸಂಕಲ್ಪ ಸೇವಾ ಸಂಸ್ಥೆ ಅಧ್ಯಕ್ಷ ಪ್ರಮೋದ್ ಹೆಗಡೆ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 40 ವರ್ಷಗಳ ಅವರೊಂದಿಗಿನ ಒಡನಾಟದಲ್ಲಿ ನಾನೆಂದೂ ಇಂತಹ ಆರೋಪ ಕೇಳಿರಲಿಲ್ಲ. ವೈರಲ್ ಆಗಿರುವ ಆಡಿಯೋದಲ್ಲಿ ಮಹಿಳೆ ಹೇಳಿರುವ ಭಾಷೆ ಇಲ್ಲಿಯದ್ದಲ್ಲ. ಒಂದು ವೇಳೆ ಹೇಳಿದ್ರೂ ಬೇರೆ ಯಾರೋ ಹೇಳಿಕೊಟ್ಟು ಇಂತಹ ಸಂಚಿನ ಪಿತೂರಿ ನಡೆಸಲಾಗಿದೆ. ಹಾಗೆ ಜಿಲ್ಲೆಯ ಮಹಿಳೆಯರು ಗೌರವಾನ್ವಿತರಾಗಿದ್ದು ಈ ರೀತಿಯ ಭಾಷೆ ಬಳಸುವುದಿಲ್ಲ. ಚಾರಿತ್ರವಧೆ ಮಾಡಲು ಹೊರಟಿರುವುದು ಅವರ ಮನಸ್ಸಿಗೆ ಘಾಸಿಗೊಳಿಸಿದೆ. ಅವರ ಮೇಲಿನ ಆಪಾದನೆ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದು, ರಾಜಕೀಯ ಪ್ರೇರಿತವಾಗಿದೆ. ಅವರ ಜೊತೆ ನಾವೆಲ್ಲ ಇದ್ದೇವೆ. ಅವರ ಅಭಿವೃದ್ಧಿ ಕೆಲಸವನ್ನ ನಾವು ಬೆಂಬಲಿಸುತ್ತೇವೆ ಎಂದರು. 100ಕ್ಕೆ 100 ಇದೊಂದು ಪಿತೂರಿ. ದಿನಕರ್ ಶೆಟ್ಟಿ ಅವರನ್ನ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಮಾಡಿದಂಥ ರಾಜಕೀಯ ದ್ವೇಷದ ಒಂದು ಬೆಂಕಿ ಇದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಪುನಃ 40 ವರ್ಷಗಳ ಅವರ ಗುಣಗಳನ್ನು ನೋಡಿದಂಥ ನಾನು ಈ ಮಟ್ಟದಲ್ಲಿ ಅವರು ಹೇಳಿಸ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಮತ್ತು ಆ ಭಾಷೆ ನಮ್ಮ ಜಿಲ್ಲೆಯ ಭಾಷೆ ಅಲ್ಲ. ಅದು ಹೇಳಿದವರು ಇರ್ಬೋದು ನಮ್ಮ ಜಿಲ್ಲೆಯವರು, ಅದು ಹೇಳಿಕೊಟ್ಟವರು ಬೇರೆಯವರು ಇರ್ತಾರೆ. ಮತ್ತು ಈ ಮಟ್ಟದಲ್ಲಿ ನಮ್ಮ ಗೌರವಾನ್ವಿತ ಮಹಿಳೆಯರು ನಮ್ಮ ಜಿಲ್ಲೆಯವರು ಈ ಥರದ ಭಾಷೆಯನ್ನು ಬಳಸೋದಿಲ್ಲ. 100ಕ್ಕೆ 100 ಇದು ಕ್ರಿಯೇಟೆಡ್, ಇದು ಫಾರ್ವರ್ಡೆಡ್, ಇದು ಮತ್ತು ಅಷ್ಟೇ ಅಲ್ಲ, ಇದು ಪೊಲಿಟಿಕಲೈಸ್ ಮಾಡಿದಂಥ ಒಂದು ಘಟನೆ ಇದು. ಮತ್ತು ಅವರ ಮೇಲೆ ಏನು ಈ ಥರದ ಭಾಷೆಯನ್ನು ಹೇಳಿ ಚಾರಿತ್ರ್ಯ ವಧೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು 100 ಗಾಯಗಳನ್ನು ದಿನಕರ್ ಶೆಟ್ಟರ್ ಹೃದಯಕ್ಕೆ ಮಾಡಿದ್ದಾರೆ. ಅವರ ಮಗ ಸತ್ತಾಗ ಸಹಿತ ಇಷ್ಟು ದುಃಖ ಪಡಲಿಲ್ಲ. ಇವತ್ತು ಅಷ್ಟು ನೊಂದ್ಕೊಂಡಿದ್ದಾರೆ. ಮತ್ತು ಅವರ ಶ್ರೀಮತಿಯವರಿಗೆ ಏನಾಗಿರ್ಬೋದು ಒಂದು ಊಹೆ ಮಾಡಿ ನೋಡಿ. ಹಾಗಾಗಿ ಇದು ಪೂರ್ಣ ಕಪೋಕಲ್ಪಿತವಾದಂತಹ ಸುಳ್ಳು ಸುದ್ದಿ. ಇದು ಆಪಾದನೆ ಬೇಕಂತ ಮಾಡಿದ್ದು ಮತ್ತು ರಾಜಕೀಯ ಪ್ರೇರಿತವಾದದ್ದು. ನಾವು ದಿನಕರ್ ಶೆಟ್ಟಿ ಅವರನ್ನ ಬೆಂಬಲಿಸ್ತೇವೆ. ಅವರ ಅಭಿವೃದ್ಧಿ ಕೆಲಸಗಳು ಮುಂದುವರಿಯಲಿ ಅಂತ ಹಾರೈಸ್ತೇವೆ. ಅವರ ಜೊತೆ ನಾವು ಇರ್ತೇವೆ ಮತ್ತು ಎಲ್ಲಾ ದೃಷ್ಟಿಯಿಂದ ಅವರು ಶಕ್ತಿಯುತವಾಗಿ ಮತ್ತು ಜನರ ಸೇವೆ ಮಾಡಬೇಕು ಹೇಳುವಂತ ನಾನು ಹೇಳಿ. ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ, ಜನಪ್ರತಿನಿಧಿಗಳಿಗೆ ಟೀಕಿಸುವ ಹಕ್ಕು ಮಾಧ್ಯಮಕ್ಕೂ ಇದೆ, ಜನರಿಗೂ ಇದೆ. ಆದರೆ ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ. ಏನೇ ಇದ್ರೂ ಸಾಮಾಜಿಕವಾಗಿ ಆರೋಗ್ಯಕರ ವಾತಾವರಣ ರೂಪಿಸುವಂತಿರಬೇಕು. ಆದರೆ ಮಹಿಳೆಯೋರ್ವಳ ಆಡಿಯೋ ವೈರಲ್ ವಿಚಾರದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅವರ ಕುಟುಂಬವನ್ನೇ ಗುರಿಯಾಗಿಸಿ ತೇಜೋವಧೆ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು, ಮುಂದಿನ ದಿನದಲ್ಲಿ ಗಂಭೀರ ಪರಿಣಾಮ ಬೀರಲಿದೆ ಎಂದರು. ಮಹಿಳೆಯೋರ್ವಳ ಆಡಿಯೋದಲ್ಲಿ ತೀರಾ ಅಶ್ಲೀಲ ಹಾಗೂ ಬಾಲಿಶವಾಗಿ ಶಾಸಕ ದಿನಕರ್ ಶೆಟ್ಟಿ ಅವರ ಮೇಲೆ ಗುರುತರವಾದ ಆರೋಪ ಮಾಡಿದ್ದಾಳೆ. ಇದು ಶಾಸಕ ದಿನಕರ್ ಶೆಟ್ಟಿ ಅವರನ್ನ ತೇಜೋವಧೆ ಮಾಡುವಂತಹ ಉದ್ದೇಶ ಅಡಗಿದೆ ಹೊರತು ಮತ್ತೇನೂ ಇಲ್ಲ. ಓರ್ವ ಮಹಿಳೆಯ ಅನುಕರಣೆಯ ಆಡಿಯೋವನ್ನ ಖಾತರಿಪಡಿಸಿಕೊಳ್ಳದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವುದು ಓರ್ವ ಮನುಷ್ಯನ ಚಾರಿತ್ರ್ಯ ಹರಣ, ಖಾಸಗಿ ಹಕ್ಕಿಗೆ ಧಕ್ಕೆಯಾದಂತೆ. ಆದರೆ ಇದ್ಯಾವುದನ್ನು ಗಂಭೀರವಾಗಿ ಪರಿಗಣಿಸದೆ ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ರು. ಕೇವಲ ಪೊಲೀಸರಿಗೆ ಅಂತಲ್ಲ, ನೀವು ಸಂಬಂಧಪಟ್ಟಂತ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಅಲ್ಲಿ ಕೊಡಬಹುದಿತ್ತು, ಅಥವಾ ನೀವು ಸಾರ್ವಜನಿಕರ ಮುಂದೆ ಬಂದು ಅದನ್ನು ಹೇಳ್ಕೋಬಹುದಿತ್ತು. ಹೇಳಿದ್ರ 2/12/24ಗಿಂತ ಮುಂಚೆ ನೀವು ಇಂಟರ್ವ್ಯೂ ಮಾಡ್ತಿರೋ 2/12ಗಿಂತ ಮುಂಚೆ ಅದನ್ನ ಇಂಟರ್ವ್ಯೂ ಮಾಡಿದ್ರ. ನೀವೀಗ ಹೇಳ್ಬೋದು ಒಂದು 2/12ಗಿಂತ ಮುಂಚೆ ಇಂಟರ್ವ್ಯೂ ಅಂತ ಹೇಳಿದ್ರು ಸಹಿತ ಧ್ವನಿಯ ವಯಸ್ಸನ್ನ ಸಹಿತ ಪತ್ತೆ ಹಚ್ಚುವಂತ ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಈಗ ಅದು ಯಾವಾಗ ರೆಕಾರ್ಡ್ ಆಗಿದೆ ಅಂತ ಸಹಿತ ಗೊತ್ತಾಗ್ತದೆ. ಸೊ ಹೀಗೆ ಒಂದು ಪತ್ರಿಕೆಗಳಲ್ಲಿ ಅಥವಾ ಇದರಲ್ಲಿ ಅದನ್ನ ಪ್ರಕಟಿಸಿದೆ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋ ಮೂಲಕ ಅದರ ಬಿಟ್ಟಿರುವ ಹಿಂದಿನ ಮತಿತಾರ್ಥ ಅಥವಾ ಅದರ ಹಿಂದಿನ ಉದ್ದೇಶ ಏನುಂಟು? ನಾವೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ದಿನಕರ್ ಶೆಟ್ಟಿ ಅವರನ್ನ ತೇಜೋಹಾನಿ ಮಾಡುವಂತಹ ಕೇವಲ ಹೇತು ಅಡಗಿದೆ ಬಿಟ್ರೆ ಇದರಲ್ಲಿ ಬೇರೆ ಯಾವುದೇ ವಿಷಯ ವಸ್ತು ಇಲ್ಲ ಅಂತ ನಾನು ಹೇಳ್ತೀನಿ. ನಮ್ಗೆ ಸುದ್ದಿ ಯಾವುದು, ಲದ್ದಿ ಯಾವುದು ಅನ್ನುವಂತಹ ಅದರ ನಡುವೆ ಇರುವಂತಹ ಒಂದು ವಿಭಾಗ ಅಥವಾ ಅದರ ಡಿಫರೆನ್ಸ್ ಅದು ಖಂಡಿತವಾಗಿ ಗೊತ್ತಿರಬೇಕಾಗ್ತದೆ. ಸ್ವಾಮಿ, ಒಂದು ರೆಪ್ಯುಟೇಷನ್ ಅನ್ನ ಗಳಿಸ್ಕೊಳ್ಳಿಕ್ಕೆ ಉತ್ತರ ಕೊಟ್ಟ ಮೇಲೆ ಆ ಆಡಿಯೋ ಅದನ್ನು ಯಾರು ರೆಕಾರ್ಡ್ ಮಾಡಿದ್ರು ಅನ್ನೋದು ಯಕ್ಷ ಪ್ರಶ್ನೆ. ಯಾರು ಅದನ್ನ ಪಬ್ಲಿಕ್ ಗೆ ಹರಿಬಿಟ್ರು? ಮೂರನೇದು, ಇದು ನಿಜವಾಗಿ ಸುದ್ದಿ ಆಗುತ್ತದೆಯಾ? ಹಾಗಿದ್ರೆ ಒಂದು ವಾಯ್ಸ್ ರೆಕಾರ್ಡ್ ಅನ್ನ ಮಾಡಿ ಆ ಹೆಣ್ಣು ಮಗಳು ಅದನ್ನ ಹೇಳಿರುವುದಕ್ಕಿಂತ ಅವಳು ಹೇಳಿರುವುದು ಕಾಯಂ ದಾಖಲಾಗಿರುವ ಹಾಗೆ ನೋಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂತಹದ್ದು ಒಂದು ಮನುಷ್ಯನ ಚಾರಿತ್ರ್ಯವನ್ನ ಹರಣ ಮಾಡುವಂತ ಉದ್ದೇಶವನ್ನ ಹೊಂದಿದೆಯೋ ಇಲ್ಲವೋ? ಆ ರೀತಿ ಹರಿಬಿಟ್ಟಿರುವುದು ಒಂದು ಮನುಷ್ಯನ ಪ್ರೈವಸಿ ಹಕ್ಕುಗಳಂತ ಇರ್ತದೆ, ಅದಕ್ಕೆ ಧಕ್ಕೆ ಆಗ್ತದೆ ಇಲ್ವೋ? ಈ ರೀತಿ ರೆಕಾರ್ಡ್ ಮಾಡಿ ಯಾವುದೋ ಹೆಣ್ಣು ಮಕ್ಕಳಿಂದ ಇವತ್ತು AI ಬಂದಿದೆ,
ಅದನ್ನ ರೆಕಾರ್ಡ್ ಮಾಡಿ ಯಾರ ಮೇಲೆ ಬಿಡ್ಲಿಕ್ಕೆ ಆಗ್ತದೆ ಇಲ್ವಾ, ನನಗೂ ಇನ್ಕ್ಲೂಡಿಂಗ್ ನನಗೂ, ನಾನು ನಾಳೆ ಮಾಡ್ತೀನಿ, ಮಾಡ್ಲಿಕ್ಕೆ ಆಗ್ತದೆ ಇಲ್ವೋ, ಮಾಡ್ತೀನಿ ಅಂತಂದ್ರೆ ನಾವು ಮಾಡ್ಲಿಕ್ಕೆ ಹೊಂಟಿದ್ದೀನಿ ಅಂತ ಅರ್ಥ. ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ ಇಲ್ವೋ. ಓಲ್ಡ್ IPC 499 500 IPC ಹೇಳ್ತವೆ ಯಾವ್ದೆಲ್ಲ ಡಿಫಾಮೇಷನ್ ಅಲ್ಲ ಅನ್ನುವಂಥದ್ದು ಹೇಳ್ತದೆ, ಮತ್ತೆ ಯಾವ್ದು ಡಿಫಾಮೇಷನ್ ಹೌದು ಅನ್ನುವಂಥದ್ದು ಹೇಳ್ತದೆ. ಈ ನೆಲದ ಕಾನೂನು ಏನಂತದೆ ಅಂತ ಹೇಳಿದ್ರೆ, ಈಗ BNS ಬಂದಿದೆ, ಸೇಮ್ ಅದೇ ಯಥಾ ಪ್ರಕಾರವಾಗಿ ಅದು ಮುಂದುವರೆದಿದೆ, ಸೇಮ್ ಮೀನಿಂಗ್ ಅಲ್ಲಿ. ಯಾವಾಗಲೂ ನಾವು ಪಬ್ಲಿಕೇಶನ್ ಮಾಡಿದಾಗ ಅದು ಅಪರಾಧ ಅಲ್ಲ. ಇಫ್ ದ ಟ್ರೂತ್ ಇಸ್ ಎ ಡಿಫೆನ್ಸ್, ಅದು ಸತ್ಯವೇ ಆಗಿದೆ, ದೆನ್ ಇಟ್ ಇಸ್ ನಾಟ್ ಎನ್ ಆಫೆನ್ಸ್. ಪತ್ರಿಕಾಗೋಷ್ಠಿಯಲ್ಲಿ ವಿನಾಯಕ್ ಭಟ್ ಇನ್ನಿತರರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED TV, ACಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, CP ಬಜಾರ್ ರೋಡ್, ಶಿರ್ಸಿ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.